ಜಾತಿ ಲೆಕ್ಕಾಚಾರ. ಓಕೆ, ಈಗ ಜಾತಿ ಲೆಕ್ಕಾಚಾರವನ್ನು ನೋಡೋಣ. ಯಾಕೆ ಇದು ಭಾಳ ಪ್ರಮುಖವಾಗುತ್ತೆ ಅಂತ ಹೇಳಿ. ಬೆಂಗಳೂರು ಉತ್ತರದಲ್ಲಿ ಯಾವ ಜಾತಿ ಸ್ಟ್ರಾಂಗ್? ನಾವೆಷ್ಟೇ ಹೇಳಿದ್ರು ಜಾತಿ ನೋಡಿನೇ ಟಿಕೆಟ್ ಕೊಡೋದು, ಜಾತಿ ಬಗ್ಗೆ ಜಾತಿ ಇರಬಾರ್ದು, ಜಾತಿ ಬಿಟ್ಟು ನಾವೆಲ್ಲ ಏನು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು ಅಂತಂದರೆ ನೀವು ಅತ್ಯಂತ ಒಳ್ಳೆ ವ್ಯಕ್ತಿ ಅಂತ ಅಂದ್ಬಿಟ್ಟು ಜಾತಿ ಇಲ್ಲದವ್ರನ್ನ ಹಾಕಿದರೆ 4,000 ಓಟು ಬರಲ್ಲ. ನಿಮ್ಮ ಈ ಮಾತಿಗೆ ಒಂದು ಜ್ವಲಂತ ಉದಾಹರಣೆ ಈ ಕ್ಷೇತ್ರದಲ್ಲೇ ಕೊಟ್ಬಿಡ್ತೀನಿ. ಬೆಂಗಳೂರು ಉತ್ತರ ಕ್ಷೇತ್ರದಲ್ಲೇ ವೀಕ್ಷಕರೇ ನಿಮಗೆ ಗೊತ್ತಿರ್ಬೋದು, ಕರ್ನಾಟಕ ಕಂಡಂತಹ ಅತ್ಯಮೋಘ ಕವಿ ಎಂ ಗೋಪಾಲ್ ಕೃಷ್ಣ ಅಡಿಗರು ಈ ಕ್ಷೇತ್ರದಲ್ಲಿ 71ನೇ ಇಸ್ವಿನಲ್ಲಿ ಎಲೆಕ್ಷನ್ ನಿಂತರು. ಪಾಪ ಅವರು ಈ ಸರ್ ಹೇಳ್ತಾ ಇದ್ದಂಗೆ ಈ ಒಳ್ಳೆತನ ತರಬೇಕು ಎಲೆಕ್ಷನ್ ಅಲ್ಲಿ ಅಂತ ಗೆಲ್ಲಕ್ಕಾಗ್ಲಿಲ್ಲ. ವೆರಿ ಫ್ಯೂ ವೋಟ್ಸ್ ಬಂತು. ಈಗಲೂ ಅದು ಸಾಧ್ಯ ಆಗ್ತಾ ಇಲ್ಲ. ಆಮೇಲೆ ರಾಜಕೀಯ ಪಕ್ಷಗಳು ಕೂಡ ಅಂತ ಪ್ರಯತ್ನ ಮಾಡಲ್ಲ. ಅಲ್ಲ, ಅವತ್ತು ಅವ್ರು ಅಟ್ಲೀಸ್ಟ್ ನಿಲ್ಲೋ ಯೋಚನೆನಾದ್ರೂ ಮಾಡಿದ್ರು. ಇವತ್ತು ಕವಿಗಳು ನಿಲ್ಲೋ ಯೋಚನೆ ಮಾಡೋದು ಸಾಧ್ಯವೇ ಇಲ್ಲ. ಓಕೆ, ಒಕ್ಕಲಿಗ 13,51,005 ನೋಡಿ, ಒಕ್ಕಲಿಗ ವೋಟ್ಸ್ 13,51,000. ಕಳೆದ ಬಾರಿ ಕೂಡ ಇವರಿಗೆ ಒನ್ಸ್ ಅಗೇನ್ ರಘು ದೊಡ್ಡೋರಿ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಘು ದೊಡ್ಡೋರಿ, ಈಗ ಕಳೆದ 20 ವರ್ಷಗಳಿಂದ ಅಲ್ಲಿ ಕಾಂಗ್ರೆಸ್ ಯಾವುದೇ ರೀತಿಯಲ್ಲೂ ಕೂಡ ಗೆಲ್ಲೋದಕ್ಕೆ ಆಗಲಿಲ್ಲ. ಕಳೆದ ಬಾರಿ ಬಹಳ ದೊಡ್ಡ ಟಫ್ ಫೈಟ್, ಯಾಕಂದರೆ JDS ಮತ್ತು ಕಾಂಗ್ರೆಸ್ ಜೊತೆಯಾಗಿತ್ತು. ಕೃಷ್ಣ ಬೈರೇಗೌಡರು ಆ ಭಾಗದಲ್ಲಿ ಭಾಳ ಹೆಸರು ಮಾಡಿದಂಥವ್ರು. ಅವರಿದ್ದರೂ ಕೂಡ ಸದಾನಂದ ಗೌಡ್ರು ಅವರಿಗೆ ಟಕ್ಕರ್ ಕೊಡಲಿಕ್ಕೆ ಆಗಲಿಲ್ಲ. 1.5 ಲಕ್ಷ ಮತಗಳ ಅಂತರದಿಂದ ಸೋಲುಂಟಾಯಿತು. ಯಾವ ವಿಚಾರಗಳನ್ನು ಮುಂದಿಟ್ಟುಕೊಂಡು ನೀವು ಈ ಬಾರಿ ಹೋಗ್ತೀರಿ ಅಂತೇಳಿ? ಅಲ್ಲ, ಮೊದಲನೇದಾಗಿ ಶೋಭಕ್ಕ ಗೋಬ್ಯಾಕ್ ಅಂತ ಹೇಳಿ ಬಿಜೆಪಿಯ ಕಾರ್ಯಕರ್ತರೇ, ಬಿಜೆಪಿಯ ನಾಯಕರುಗಳೇ ಅವರನ್ನ ಗೋಬ್ಯಾಕ್ ಅಂತ ಹೇಳ್ತಾ ಇರ್ತಕ್ಕಂಥ ಸನ್ನಿವೇಶವನ್ನ ನಾವು ನೋಡಿದ್ದೇವೆ. ಎರಡನೇದಾಗಿ ಶೋಭಕ್ಕನವರು ಎಲ್ಲೂ ನೆಲೆ ನಿಲ್ಲಲ್ಲ, ಸೊ ಬೆಂಗಳೂರಿನಲ್ಲೂ ಅವರು ನೆಲೆ ನಿಲ್ಲಲ್ಲ ಅಂತ ಹೇಳಿ ಎರಡನೇ ವಿಚಾರ. ಮೂರನೇದಾಗಿ ಸ್ಥಳೀಯ ಅಭ್ಯರ್ಥಿಯನ್ನ ಮತ್ತೆ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅನ್ನ, ಒಬ್ಬ ವಿದ್ಯಾವಂತ, ಏನು ಪೀಸ್ಫುಲ್, ಈ ದೇಶದಲ್ಲಿ ಮತ್ತೆ ಬೆಂಗಳೂರಿನಲ್ಲಿ ಪೀಸ್ಫುಲ್ ಆಗಿ ಮನೆಯಿಂದ ಹೊರಗಡೆ ಹೋದಂತ ಮಗ ಮಕ್ಕಳು ಗಂಡ ಹೆಂಡತಿ ಹೊರಗಡೆ ಪೀಸ್ಫುಲ್ ಆಗಿ ಬರ್ಬೇಕು ಅಂತ ಹೇಳಿದ್ರೆ ಈ ಸರಿ ಶೋಭಕ್ಕನವರನ್ನ ರಿಜೆಕ್ಟ್ ಮಾಡ್ಬೇಕು ಅಂತ ಹೇಳಿ, ಸೋಲ್ಸ್ಬೇಕು ಅಂತ ಹೇಳಿ. ಅಂದ್ರೆ ನಿಮ್ಮ ಪ್ಲಸ್ ಏನಿಲ್ಲ, ಎಲ್ಲ ಅವರ ಮೈನಸ್ ಯಾವ್ದಾದ್ರೆ ಅದರಿಂದ ಲಾಭ ಪಡಿತೀರಿ ಅಂತ. ನಿಮ್ಮ ಪ್ಲಸ್ ಏನಿಲ್ಲ. ರಾಜೀವ್ ಗೌಡ್ರು ಬೆಂಗಳೂರು ಉತ್ತರದಲ್ಲಿ ಎಷ್ಟು ಓಡಾಡಿದ್ದಾರೆ? ಕಳೆದ 1 ನಿಮಿಷ, ರಾಜೀವ್ ಗೌಡರ ಬೆಂಗಳೂರು ಉತ್ತರದ ಜರ್ನಿ 2014ರಲ್ಲಿ ಶುರುವಾಯಿತು. 2014ರಲ್ಲಿ ಅವರು ರಾಜ್ಯಸಭಾ ಸದಸ್ಯರಾಗುವುದಕ್ಕಿಂತ ಮೊದಲು ಬೆಂಗಳೂರಿನಲ್ಲಿ ನಡೆದಂತ ಮೊದಲ ಕಾಂಗ್ರೆಸ್ ಒಂದು ಪ್ರಯತ್ನವನ್ನ ಮಾಡಿತು, ಪ್ರೈಮರೀಸ್ ಅನ್ನ. ಆ ಪ್ರೈಮರೀಸ್ ಅಲ್ಲಿ ಕಂಟೆಸ್ಟ್ ಮಾಡಿ ಅಂದಿನಿಂದ ಇಲ್ಲಿವರೆಗೂ ಬೆಂಗಳೂರಿನ ಕಾರ್ಯಕರ್ತರ ಜೊತೆ ಈಗಲೂ ಕೂಡ ಇದ್ದಾರೆ. ರಘುದೊಡ್ಡೇರಿ ಅವರೇ, ರಾಜೀವ್ ಗೌಡ್ರು ನಿಮ್ಮ ಪಕ್ಷದಲ್ಲಿ ಹಿ ಈಸ್ ಮೋರ್ ಆಫ್ ಒಂಥರ ಇಂಟೆಲೆಕ್ಚುಯಲ್ ಇಮೇಜ್ ಪಡ್ಕೊಂಡಿದ್ದಾರೆ. ಜನಸಂಪರ್ಕ ಅಂತ ಏನು ಈ ಮೇನ್ ಸ್ಟ್ರೀಮ್ ರಾಜಕಾರಣಿಗಳಿಗೆ ಹೋಲಿಸಿದ್ರೆ ಅಷ್ಟರ ಮಟ್ಟಿಗೆ ಕಡಿಮೆ ಅಂತ. ಸಾಧಾರಣವಾಗಿ ರಾಜಕೀಯದಲ್ಲಿ ಯಾವ ತರ ಇದ್ರೆ ಅವರು ರಾಜ್ಯಸಭಾ MP ರಾಜ್ಯಸಭಾ ರಾಜ್ಯಸಭಾ ಅವ್ರಿಗೆ ಸೂಟ್ ಆಗುತ್ತೆ. ಸಂಸತ್ ಸದಸ್ಯರಾಗಿ ಏನು ನೋಡಿ, ಸಂಸತ್ ಸದಸ್ಯರು ಯಾವಾಗ್ಲೂ ಹಾಗೆ ಇರಬೇಕು. ನಿಮ್ಗೆ ಗೊತ್ತಿರುತ್ತೆ, ಜೀವರಾಜ್ ಆಳ್ವಾ ಅಲ್ಲಿಂದ ನಿಂತಿದ್ರು ಬೆಂಗಳೂರು ಉತ್ತರದಿಂದ. ಸೊ ಹಾಗೇನಾಯ್ತು ನಿಮಗೆ ಗೊತ್ತಿದೆ. ಆಮೇಲೆ ಗೋಪಾಲ್ ಕೃಷ್ಣ ಅಡಿಗರು ನಿಂತಿದ್ರು ಅಲ್ಲಿ, ಹೀಗೆ ಅನೇಕರು, ಜಾರ್ಜ್ ಫರ್ನಾಂಡಿಸ್ ನಿಂತಿದ್ರು, ಹೀಗೆ ಅನೇಕರು ನಿಂತಿದ್ರು ಅಲ್ಲಿ. ಅಲ್ಲ ಸರ್, ಈಗ ನೀವೇನ್ ಹೇಳ್ತೀರಿ, MP ಗಳು ಆ ತರನೇ ಇರಬೇಕು ಅಂತ ಹೇಳ್ತೀರಿ. ಮತ್ತೆ ರಾಹುಲ್ ಗಾಂಧಿ ಅವರು ಜನರ ಮಧ್ಯೆ ಹೋಗ್ತಾ ಇದ್ದಾರೆ, ಏನು ಭಾರತ್ ಜೋಡೋ ಯಾತ್ರೆ ಮಾಡ್ತಾ ಇದ್ದಾರೆ. ನೀವು ಹೇಳ್ತೀರಿ ಜನಗಳ ಮಧ್ಯೆ ಇರೋದೇ ಬೇಡ ಅಂತ ಹೇಳಿ. ಹೆಂಗ್ ಹೇಳಕ್ಕಾಗತ್ತೆ? ನೆಹರು ಅವರ ಡಿಸ್ಕವರಿ ಆಫ್ ಇಂಡಿಯಾ ಮಾಡಬೇಕು ಅಂತಂದ್ರೆ ಜನಗಳ ಬಳಿ ಹೋದ ನಂತರವೇ ಗೊತ್ತಾಗಿತ್ತು. ಅಲ್ಲ, 1 ನಿಮಿಷ, ರಾಜೀವ್ ಗೌಡ ಜನಗಳ ಮಧ್ಯೆ ಇಲ್ಲ ಅಂತ ಯಾರು ಹೇಳಿದವರು? ಜನಗಳ ಮಧ್ಯೆ ಪ್ರತಿನಿತ್ಯ, ಪ್ರತಿ ದಿನ, ಪ್ರತಿ ಸೆಕೆಂಡ್ ಇರಕ್ಕಾಗಲ್ಲ. ಯಾಕೆ ಅಂತಂದ್ರೆ ಆ ಕೆಲಸ ಮಾಡೋದಕ್ಕೆ ಸ್ಥಳೀಯ ಕಾರ್ಪೊರೇಟ್ ಕಾಂಗ್ರೆಸ್ ಅನ್ನ ಒಂದು ಡಿಬೇಟ್ ಗಳಲ್ಲಿ ಕಾಂಗ್ರೆಸ್ ಅನ್ನ ಸಮರ್ಥಿಸಿಕೊಳ್ಬೇಕಲ್ಲ. ಇಲ್ಲಿ ತನಕ ನಾನು ನೋಡಿಲ್ಲಪ್ಪ. ನೋಡಿ, ಬಿಜೆಪಿಯ ವೈಫಲ್ಯಗಳನ್ನ ಕಳೆದ 10 ವರ್ಷದಿಂದ ಏನು ಕಂಪ್ಲೀಟ್ ಆಗಿ ಬಿಜೆಪಿ ವೈಫಲ್ಯಗಳನ್ನ ಹೊರಗಡೆ ತಂದಿರೋರಲ್ಲಿ ಮಾನ್ಯ ರಾಜೀವ್ ಗೌಡ್ರು ಒಬ್ರು. ಯಾಕೆಂದ್ರೆ ಇಡೀ ದೇಶದ ಕಾಂಗ್ರೆಸ್ಗೆ ಕ್ಯಾಂಡಿಡೇಟ್ ಸಿಗ್ಲಿಲ್ಲ. ಪ್ರಿಯಾ ಕೃಷ್ಣ ಅವ್ರಿಗೆ ಹೋಗಿ ಎಲ್ಲಾರು ತುಂಬಾ ಇದ್ ಮಾಡಿದ್ರು. ಪ್ರಿಯಾ ಕೃಷ್ಣ ಕೊನೆಗೆ ಸದಾನಂದ ಗೌಡ್ರ ಬಳಿಗೆ ಹೋದ್ರಿ. ಸದಾನಂದ ಗೌಡ್ರ ಬಳಿ ಹೋಗಿದ್ರೆ ಇಲ್ವೋ? ಸದಾನಂದ ಗೌಡ್ರ ಬಳಿ ಹೋಗಿದ್ರೆ ಇಲ್ವೋ? ಅಲ್ಲ, ನೀವು ಬಿಜೆಪಿ ನಲ್ಲಿ ಏನಾಯ್ತು, ಶೋಭಾ ಬರ್ತಾರೆ, ಸುಮಲತಾ ಬರ್ತಾರೆ, CT ರವಿ ಬರ್ತಾರೆ, ಪ್ರತಾಪ್ ಸಿಂಹ ಬರ್ತಾರೆ. ಅಂದ್ರೆ 1 ನಿಮಿಷ, ಅಂದ್ರೆ ಬೆಂಗಳೂರಿನಲ್ಲಿ ಸದಾನಂದ ಗೌಡ್ರು ಇಲ್ಲ, ಕ್ಯಾಂಡಿಡೇಟ್ ಇಲ್ಲ ಅಂತ ಅವರಿಂದ ಹೋದ್ರ? ಆ ರೀತಿಯಲ್ಲ, ಪಕ್ಷದಲ್ಲಿ ಕೆಲವು ನಿರ್ಧಾರಗಳನ್ನ ಆಯಾ ಸಮಯದಲ್ಲಿ ತೆಗೆದುಕೊಳ್ತೇವೆ. ಇರ್ಬೋದು, ನಿಮ್ದು ಅದೇ ಪರಿಸ್ಥಿತಿ, ನೀವು ಅಧಿಕಾರದಲ್ಲಿದ್ದೂನು ನಿಮ್ದು ಅದೇ ಪರಿಸ್ಥಿತಿ ಅಂತ.
ಅಲ್ಲ ನೀವ್ ಅದನ್ನ ಆ ಪ್ರಶ್ನೆ ಯಾಕೆ ಕೇಳ್ತಿದ್ದೀರಿ? ಕ್ಯಾಂಡಿಡೇಟ್ ಇಲ್ಲ ಅಂತ ಹೇಳಿ ಕ್ಯಾಂಡಿಡೇಟ್ ಯಾಕೆ ಅನೌನ್ಸ್ ಮಾಡ್ತಿದ್ವಿ ನಾವು? ಯಾವಾಗ್ಲೂ ನಾವು ಕ್ಯಾಂಡಿಡೇಟ್ ಅನ್ನ ಒಂದು ಸರಿ ಏನು ಬಿಜೆಪಿ ಅವರು ಅನೌನ್ಸ್ ಮಾಡಿದ ನಂತರ ಕೂಡಲೇ ನಾವು ಒಂದು ಈ ಕ್ಯಾಂಡಿಡೇಟ್ ಉತ್ತಮನ ಈ ಕ್ಯಾಂಡಿಡೇಟ್ ಉತ್ತಮ ಅಂತ ವೇಟಿಂಗ್ ರಘು ದೊಡ್ಡವರ ನೇರ ಪ್ರಶ್ನೆ, ಒಂದು 8 ರಿಂದ 10 ಸಚಿವರನ್ನ ಕಣಕ್ಕಿಳಿಸಬೇಕು ಅನ್ನುವಂತ ಒಂದು ಇರಾದೆಯನ್ನ ಕಾಂಗ್ರೆಸ್ ವ್ಯಕ್ತಪಡಿಸಿತ್ತು. ತಪ್ಪೇನಿದೆ? ಆಯ್ತು, ಬಿಜೆಪಿ ಅವರು ಮೊನ್ನೆ ನಡೆದಂತ ವಿಧಾನಸಭಾ ಚುನಾವಣೆಯಲ್ಲಿ ಸಂಸತ್ ಕೇಂದ್ರ ಸಚಿವರನ್ನ ಎಲೆಕ್ಷನ್ ನಿಲ್ಸಿದ್ರು. ಯಾಕೆ ನಿಲ್ಸಿದ್ರು? ಕ್ಯಾಂಡಿಡೇಟ್ ಇಲ್ಲ ಅಂತ ನಿಲ್ಸಿದ್ರು. ನಾನು ಅದನ್ನ ಕೇಳ್ತಿಲ್ಲ, ನೀವು ನಿಲ್ಸಾ ಇಲ್ಲ ಅಂತ ನಾನು ಹೇಳ್ತಿರೋದು. ನೀವು ನಿಲ್ಲಿಸ್ತಾ ಇಲ್ಲ ಅಂತ ನಾನು ಹೇಳ್ತಿರೋದು. ಅಲ್ಲ, ನಿಲ್ಲಿಸ್ತಾ ಇಲ್ಲ ಅಂತಲ್ಲ, ನಾವು ಅದನ್ನ ಕೆಲವು ಕ್ಯಾಂಡಿಡೇಟ್ ಅನ್ನ ಏನಕ್ಕೆ ನಿಲ್ಲಿಸ್ಬೇಕು? ಅವರನ್ನ ಭಯ ಸೋಲ್ತೀರಿ ಅಂತ ಕಾರಣಕ್ಕಾಗಿ ಭಯ ಅಂತ. ಅಲ್ಲ, ಏನಕ್ಕೆ ಬೇಕು ಅವ್ರಿಗೆ? ಸೋಲಿನ ಭಯ ಅಲ್ಲ. 1500 ಇಡೀ ದೇಶದಲ್ಲಿ ಅಥವಾ ಇಡೀ ರಾಜ್ಯದಲ್ಲಿ 1500 ಕ್ಯಾಂಡಿಡೇಟ್ ಅನ್ನ ಒಂದು ಅಪ್ಲೈ ಮಾಡಿದಾಗ, ನಾವು ಲಾಸ್ಟ್ ಎಲೆಕ್ಷನ್ ಅಲ್ಲಿ 1500 ಜನ ನಮ್ಗೆ ಅಪ್ಲೈ ಮಾಡಿದ್ರು. ಅದರ ಅರ್ಥ ಕಾಂಗ್ರೆಸ್ ನಲ್ಲಿ ಮಾತ್ರ ಅಷ್ಟು ಜನ ಇದ್ದಾರೆ. ಸೊ ಬಿಜೆಪಿ ನಲ್ಲಿ ಕ್ಯಾಂಡಿಡೇಟ್ ಗಳೇ ಇಲ್ಲ. ಅದಕ್ಕೋಸ್ಕರ ಶೋಭಕ್ನವರು ಅಲ್ಲಿಯೂ ಬಿಜೆಪಿ ಅವರು ಏನ್ ಅವ್ರು ಮಾಡಿದ್ದೆಲ್ಲ ನೀವು ಮಾಡ್ತೀರಾ? ಬೆಂಗಳೂರು ಉತ್ತರದ ಸ್ಥಳೀಯ ಕ್ಯಾಂಡಿಡೇಟ್. ಈಗ ರಾಜೀವ್ ಗೌಡ್ರಿಗೆ ವೋಟ್ ಹಾಕಬೇಕು, ಒಂದು 3 ಪಾಯಿಂಟ್ ಹೇಳಿ ಸರ್. ರಾಜೀವ್ ಗೌಡ್ರು ನೋಡಿ, ಅತ್ಯುತ್ತಮವಾದಂತ ವೆಲ್ ಎಜುಕೇಟೆಡ್ ವಿದ್ಯಾವಂತ ಅಭ್ಯರ್ಥಿ. ಮೊದಲನೇದಾಗಿ ನನ್ನ ಕ್ಷೇತ್ರಕ್ಕೆ ಲಾಭ ಹೇಳಿ. ನೀವು ಪ್ರಶ್ನೆ ಕೇಳಿದ್ರಿ, 3 ಉತ್ತರವನ್ನ ಕೊಡೋದಕ್ಕೂ ಸಮಯ ಕೊಡಿ ಪ್ಲೀಸ್. ನೋಡಿ, ಮೊದಲನೇದಾಗಿ ರಾಜೀವ್ ಗೌಡ್ರು ಅತ್ಯುತ್ತಮವಾದಂತ ವಿದ್ಯಾವಂತರು ಮತ್ತೆ ಸರಳ ಸಜ್ಜನಿಕೆ ವ್ಯಕ್ತಿ, ಮೊದಲನೇದಾಗಿ. ಎರಡನೆಯದಾಗಿ ರಾಜೀವ್ ಗೌಡ್ರು ಬೆಂಗಳೂರಿನ ಸಮಸ್ಯೆಗಳ ಬಗ್ಗೆ, ಬೆಂಗಳೂರಿನಲ್ಲಿ ಆಲ್ರೆಡಿ 10 ವರ್ಷದಿಂದ ಕೆಲಸ ಮಾಡ್ತಾ ಇರ್ತಕ್ಕಂತ ಒಬ್ಬ ವ್ಯಕ್ತಿ. ಮೂರನೇದು, ದೇಶದ ಆರ್ಥಿಕ ರಿಸರ್ವ್ ಬ್ಯಾಂಕ್ ನ ಡೈರೆಕ್ಟರ್ ಆಗಿ ಮತ್ತೆ IIM ಬ್ಯಾಂಗ್ಳೂರಿನ ಪ್ರೊಫೆಸರ್ ಆಗಿ ಕೆಲಸ ಮಾಡಿ ರಾಜ್ಯದ ಮತ್ತು ದೇಶದ ಸಮಸ್ಯೆಗಳ ಆರ್ಥಿಕ ಸಮಸ್ಯೆಗಳಿಗೆ ಈ ಬೆಂಗಳೂರಿನ ನೀರಿನ ಸಮಸ್ಯೆ ನೀರಿನ ಸಮಸ್ಯೆ ಬಂತಲ್ಲ, ಒಂದು ಲಾಸ್ಟ್ ಪಾಯಿಂಟ್ ಅನ್ನು ಹೇಳ್ತೇನೆ ಪ್ಲೀಸ್. 2004ರಿಂದ 2014ರವರೆಗೆ ಪ್ರಪಂಚದ ಅತ್ಯುತ್ತಮವಾದಂತ ಆರ್ಥಿಕ ತಜ್ಞರಾದಂತ ಮನಮೋಹನ್ ಸಿಂಗ್ರ ಕೆಳಗಡೆ ರಿಸರ್ವ್ ಬ್ಯಾಂಕಿನ ನಿರ್ದೇಶಕರಾಗಿ ಕೆಲಸ ಮಾಡಿರ್ತಕ್ಕಂಥ ದೇಶದ ಆರ್ಥಿಕ ನಾನಿಲ್ಲ ಅಂತ ಹೇಳಲ್ಲ, ಗ್ರೇಟ್ ಅವರು ಇಲ್ಲ ಅಂತ ಹೇಳಲ್ಲ. ಬೆಂಗಳೂರು ಉತ್ತರದಲ್ಲಿ ಸರ್ ನಮಗೆ ನೀರಿಲ್ಲ ಅಂತ ಹೇಳಿದಾಗ ನೋಡಿ, ರಾಜೀವ್ ಗೌಡ್ರು ಹೈಲಿ ಎಜುಕೇಟೆಡ್ ಅಂತ ತಕ್ಷಣ ಮತದಾರ ಓಕೆ ಅಂದ್ಬಿಡ್ತಾನೆ ಅಂತ. ರಾಜೀವ್ ಗೌಡ್ರು ಹೈಲಿ ಎಜುಕೇಟೆಡ್ ಅಂತ ಕುತ್ಕೊಂಡಿಲ್ಲ. ರಾಜೀವ್ ಗೌಡ್ರು ಗ್ರೌಂಡ್ ಅಲ್ಲಿ ಹೋಗಿ ಕಾರ್ಯಕರ್ತರ ಜೊತೆ ಕೆಲಸ ಮಾಡಿ ಬೆಂಗಳೂರಿನ ದಾಸರಹಳ್ಳಿಯ ಬೋರ್ವೆಲ್ ಕೆಟ್ಟೋಗಿದ್ದನ್ನ, ಬೋರ್ವೆಲ್ಗೆ ಎಲೆಕ್ಟ್ರಿಸಿಟಿ ಮೋಟರ್ ಹಾಕಿದನ್ನ ಇವರೇ ಸ್ವತಃ ಎಂಜಿನಿಯರ್ಗೆ ಲೆಟರ್ ನ ಬರೆದು ಎಂಜಿನಿಯರ್ಗೆ ಮಾತಾಡಿ ಅದನ್ನ ಕೂಡಲೇ 2 ದಿನದಲ್ಲಿ ಅದನ್ನ ಲೆಟರ್ ಹಾಕಿ ಬೋರ್ಗೆ ನೀರನ್ನ ತರಿಸಿದಂತ ಕೀರ್ತಿ ರಾಜೀವ್ ಗೌಡ್ರು. ಹೋಪ್ ಚೆನ್ನಾಗಿದೆ, ನಿಮ್ಮ ಭರವಸೆ ಇದೆಯಲ್ಲ. ಅಂದ್ರೆ ಶೇಕ್ಸ್ಪಿಯರ್ ಒಂದು ಮಾತು ಹೇಳ್ತಾನೆ, ಹೋಪಿಂಗ್ ಅಗೇನ್ಸ್ಟ್ ಹೋಪ್ ಅಂತ. ಎನಿವೆ ನಾನು ಅದನ್ನ ಹೇಳ್ಬೇಕು ಅಂತಿಲ್ಲ. ಎನಿವೆ ನಿಮ್ಮ ಹೋಪ್ ಚೆನ್ನಾಗಿದೆ. ಥ್ಯಾಂಕ್ ಯು ನಮ್ಮ ಜೊತೆ ಮಾತನಾಡಿದ್ದಕ್ಕೆ ರಘು ದೊಡ್ಡೇವರೇ ಅವರೇ. ಆಲ್ ರೈಟ್.